ಹಾಂ ನಾನು ದಿನ ಮಾಡ್ತಾ ಇರ್ತೀನಿ, ಫೋನ್ ಎತ್ತಾ ಇದ್ದಿಲ್ಲ ಕೆಲವರು. ಅದು ಯಾರ ಅಧಿಕಾರಿ ಅಂತ ಆಮೇಲೆ ಹೇಳ್ತೀನಿ ಟೈಮು. ನಾನು ಹೇಳೋದು ಅಂಥ ಎಲ್ಲ ಅಧಿಕಾರಿಗಳಿಗೆ, ಜಿಲ್ಲಾ ಲೆವೆಲ್ನ ಎಲ್ಲ ಅಧಿಕಾರಿಗೆ ಕಟ್ಟುನಿಟ್ಟಾಗಿ ಸೂಚನೆ ಕೊಡಬೇಕು. ಆಮೇಲೆ ಜಿಲ್ಲಾಧಿಕಾರಿಗಳು ಸಹ MLAಗಳು ಫೋನ್ ಮಾಡಿದಾಗ ಎತ್ತದ್ದು ಕಲಿಬೇಕು ಅಂತೇಳಿ ಮನವಿ ಮಾಡ್ತೀವಿ. DC ಆಗಲಿ ಯಾರೇ ಆಗಲಿ ಸರ್, ಫೋನ್ ಎತ್ತೋದು ಕಲಿಬೇಕು ದಯಮಾಡಿ. ಸಾರ್ವಜನಿಕರ ಮಹತ್ವದ ನಾನು 6 ಬಾರಿ MLA ಕೆಲಸ ಮಾಡಿದ್ದೀನಿ, ಗೊತ್ತಾಯ್ತಾ ಸರ್? ಅಲ್ಲಿ ಏನು ನಡೀತಾ ಇದೆ ಅನ್ನೋದಾರು ಹೇಳಬೇಕಲ್ಲ. ಈಗ ಇದಕ್ಕಿಂತ ಇನ್ನೇನು ಬೇಕು ಪ್ರಕರಣ? ಈಗ ಹಾಸನ ಸುತ್ತಮುತ್ತ ಲ್ಯಾಂಡ್ ಮಾಫಿಯಾದವರು ಒಂದು ಕಮಿಟಿ ಮಾಡಿದ್ರು ವಿಧಾನಸೌಧದಲ್ಲಿದ್ದು. ಕಮಿಟಿವರೆಗೆ ಏನು ಅಂತ ಇದಾಗಬೇಕಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ಲೂಟಿ ಆಗ್ತಾ ಇದೆ ಹಾಸನ ಸುತ್ತಮುತ್ತ. ಕೇಳೋರು ಯಾರೂ ಇಲ್ಲ. ಪ್ರಕರಣದ ಬಗ್ಗೆ ಇಲ್ಲಿ ಯಾರ್ದು ಲ್ಯಾಪ್ಸ್ ಆಯಿತು, ಇವತ್ತು ಈ ರೀತಿಯ ಒಂದು ಪರಿಸ್ಥಿತಿಗೆ ಏನು ಕಾರಣ ಆಗಿದೆ ನೋಡಿ ಸರ್. ಇದನ್ನು ಜಿಲ್ಲಾಧಿಕಾರಿಗಳು ಈ ಥರ ಹಿಂಗಿದೆ ಲ್ಯಾಪ್ಸಸ್ ಏನು ಅನ್ನೋದನ್ನ ಉನ್ನತ ಮಟ್ಟದ ತನಿಖೆ ನಡೆದರೆ ಮಾತ್ರ ಗೊತ್ತಾಗುತ್ತೆ. ರಾಜ್ಯ ಸರ್ಕಾರದ ನೀರಾವರಿ ಇಲಾಖೆ ಕಾರ್ಯದರ್ಶಿಗಳಿರ್ಬೋದು, ಮುಖ್ಯ ಕಾರ್ಯದರ್ಶಿಗಳಿರ್ಬೋದು, ಮತ್ತು ಹಣಕಾಸು ಇಲಾಖೆ ಕಾರ್ಯದರ್ಶಿಗಳಿರ್ಬೋದು, ಕಾನೂನು ಇಲಾಖೆ ಕಾರ್ಯದರ್ಶಿಗಳಿರ್ಬೋದು, ಕಂದಾಯ ಇಲಾಖೆ ಕಾರ್ಯದರ್ಶಿಗಳಿರ್ಬೋದು, ಇವರೆಲ್ಲ ಒಟ್ಟಿಗೆ ಕೂತು ಒಂದು ಕಮಿಟಿ ಮಾಡಿ ಇದಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಸಂಬಂಧಪಟ್ಟಂಥ ಮಂತ್ರಿಗಳನ್ನ ನಾನು ನಿಮ್ಮ ಮುಖೇನ, ಪತ್ರಿಕಾ ಸ್ನೇಹಿತರ ಮುಖೇನ ಮನವಿ ಮಾಡ್ತೀನಿ. 86ರಲ್ಲಿ ತಗೊಂಡ್ಬಿಟ್ಟವ್ರೆ. ಅಲ್ಲೇ ಹೋಗ್ತಾ ಇಲ್ಲ ನೀವು. ಅಲ್ಲಿ ಬರೆದಿರೋ ಗೌರ್ಮೆಂಟ್ ಅಡ್ವೊಕೇಟ್ ಏನು ಹೇಳಿದ್ರು ಅಂದರೆ 1986ರಲ್ಲಿ 3ರಿಂದ 5 ಸಾವಿರ ಬೆಲೆ ನಿಗದಿಪಡಿಸಿತ್ತು. ಅಂದರೆ 40 ವರ್ಷ ಆದಮೇಲೆ ಇದು ಮಾಡೋಕ್ಕೆ ಬರಲ್ಲ. ಆಮೇಲೆ ಮತ್ತೆ ಇನ್ನೊಂದು ಸಾರಿ ತಗೊಂಡವ್ರೆ. ಇದೇ ಥರ SLO ಆಫೀಸ್ನಲ್ಲಿ SLOಗಳು ಸರಿಯಾದ ರೀತಿ ಕಾರ್ಯನಿರ್ವಹಿಸ್ತಲೇ ಇರೋದ್ರಿಂದ, ಅವ್ರ ಜೊತೆ ಶಾಮೀಲಾಗಿರೋದ್ರಿಂದ ಇದೆಲ್ಲ ನಡೀತಾ ಇರೋದು. ಅಲ್ಲೋರು ಹೈಕೋರ್ಟ್ಗೆ ಇದನ್ನು ಅಪೀಲ್ ಹಾಕಬೇಕಲ್ಲ. ಕೆಲವೇನು ಮಾಡ್ತಾರೆ, ಇವ್ರ ಜೊತೆ ಶಾಮೀಲಾಗಿ ನಾಟ್ ಫಿಟ್ ಫಾರ್ ಅಪೀಲ್ ಹಾಕೋವಂಥ ಸನ್ನಿವೇಶ ಇಲ್ಲ ಅಂದರೆ ಮುಗಿದೋಚಿಲ್ಲೇ. ಇವ್ರು ಮಾಡಿರೋದು 1 ಕೋಟಿ ಆಗುತ್ತೆ ಅಂತಾರೆ. 1 ಕೋಟಿ ರೂಪಾಯಿ ಎಕರೆಗೆ. 86ರಲ್ಲಿ 3,000 ಇರೋದು 1 ಕೋಟಿಗೆ. ಈಗ ನಾನು ಬರಿತಾ ಇರೋದಿಲ್ಲ, ನಮ್ಮ ಸರ್ಕಾರಿ ವಕೀಲರು ಇಂಥವು 600ರಿಂದ 800 ಪ್ರಕರಣಗಳಿವೆ ಇಡೀ ಜಿಲ್ಲೆಯಲ್ಲಿ. ಇದು ಶಾಂಪಲ್. ಆಮೇಲೆ ಹಾಸನ ನಗರದಲ್ಲೇ ಕೆಲವು ರೋಡು, ಅದಾದಮೇಲೆ ಮಾತಾಡ್ತೀನಿ. ಸರ್ ಫಸ್ಟ್ ಇದು ನೀರಾವರಿ ಇಲಾಖೆ ಫಸ್ಟ್ ನಿಮ್ಮ ಗಮನಕ್ಕೆ. 86ರಲ್ಲಿ ತಗೊಂಡಾಯ್ತು 3,000 5,000. ಈಗ 40 ವರ್ಷ ಆದಮೇಲೆ ಆರ್ಡ್ರ್ ಮಾಡಿಸ್ತವ್ರು 1 ಕೋಟಿಗೆ ಪರಿಹಾರ ತಗೊಂಡು. ಅವರೇ ಹೇಳೋದಲ್ಲ 1,000 ಕೋಟಿ ನಷ್ಟ ಅಂತ. ನಾನು ಹೇಳ್ತಾ ಇಲ್ಲ ಸರ್, ಇದು 1,000 ಕೋಟಿ ನಷ್ಟ ಅಂತ ಒಬ್ಬ ಸರ್ಕಾರಿ ವಕೀಲರು, ಜಿಲ್ಲಾಧಿಕಾರಿಗಳು ಈಗಾಗಲೇ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳ ಗಮನಕ್ಕೆ ತಂದಿದ್ದಾರೆ, ಕಾನೂನು ಇಲಾಖೆ ಗಮನಕ್ಕೆ ತಂದಿದ್ದಾರೆ, ಅದೇ ರೀತಿ ಹಣಕಾಸು ಇಲಾಖೆ ಗಮನಕ್ಕೆ ತಂದಿದ್ದಾರೆ, ಅದೇ ರೀತಿ ನಮ್ಮ ಇವರಿಗೆ ಇನ್ನು ನೀರಾವರಿ ಇಲಾಖೆ ಕಾರ್ಯದರ್ಶಿಗಳು ಎಲ್ಲರಿಗೂ ತಂದಿದ್ದಾರೆ. ಅದನ್ನು ಗಂಭೀರವಾಗಿ ಪರಿಗಣಿಸ್ತಾ ಹೋದರೆ ಮುಂದಿನ ದಿನದಲ್ಲಿ ಕಾವೇರಿ ನಿಗಮ ಬಾಗಿಲು ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ. ಅಲ್ಲೇ ಬರೆದಿಲ್ವ ಸರ್? ಈಗ ಅವರು ಸರ್ ಅವ್ರಿಗೆ ಹೇಳ್ತಾವ್ರಲ್ಲ, ಅವರೇ 1 ಕೋಟಿ ಕೊಡ್ತಾವ್ರೆ ಒಂದು ಕೇಸಲ್ಲಿ ಅಂತ. 2 ಕೇಸಲ್ಲಿ ಅವನೇ ಬರೆದಿರೋದಿಲ್ಲ.